ಇವತ್ತು ನಾವು 14ನೇ ದಿವಸದ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಮಲ್ಪೆಯ ನಮ್ಮ ಈಶ್ವರ್ ಮತ್ತು ಅವರ ಗ್ರೂಪು ಅವರು ನಿನ್ನೆಯಿಂದ ಶತಪ್ರಯತ್ನವನ್ನು ಮಾಡಿದ್ದಾರೆ. ಒಂದೇನಂತ ಹೇಳಿದರೆ, ಅವರು ಇಂಥ ಪರಿಸ್ಥಿತಿಯಲ್ಲಿ ಮುಳುಗ್ತಾರೆ ಅಂತ ಹೇಳ್ಕೊಂಡು ನಾವು ವಿಚಾರ ಮಾಡಿಲ್ಲ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ SP ಸಾಹೇಬರಲ್ಲ, ನಾವು ಆದರೂ ಸಹ ರಿಸ್ಕ್ ತಗೊಂಡು ಅವರು ಭಾಳಷ್ಟು ನಾಲ್ಕು ಪಾಯಿಂಟ್ನಲ್ಲಿ 3 ಪಾಯಿಂಟ್ ನಿನ್ನೆ ಕವರ್ ಮಾಡಿದರು. ಒಂದು ಪಾಯಿಂಟಿಗೆ ಮಾತ್ರ ಅವರು ಅಂದರೆ ಒಂದು ಸ್ವಲ್ಪ ನೋಡ್ಕೊಂಡು ಬಂದಿದ್ದು ಅಷ್ಟೇ. ಮತ್ತು ನಮಗೊಂದು ಡೌಟ್ ಇತ್ತು, ಏನಂತ ಹೇಳಿದ್ರೆ, ಒಂದು ತಂತಿ ಏನು ಇದೆಯಲ್ಲ, ಆ ತಂತಿ ಎಲ್ಲಾದರೂ ಒಂದು ಅಡ್ಡ ಬರ್ತದೆ ಅಂತ ಹೇಳ್ಕೊಂಡು ಒಂದು ಡೌಟ್ ಇತ್ತು. ಅದರಿಂದ ಆಲದ ಮರ ಮತ್ತು ಕಲ್ಲುಗಳು ಸಿಕ್ಕಾಕೊಂಡಿದ್ದಾವೆ ಅಂತ ಹೇಳ್ಕೊಂಡು. ಯಾಕಂದರೆ ಆಲದ ಮರ ಅಂದರೆ ನಿಮ್ಗೆ ಗೊತ್ತುಂಟು, ಅದು ಭಾಳಷ್ಟು ಎಳೆನೇ ಇಟ್ಕೊಳ್ತದೆ. ಅದರಿಂದ ನಿನ್ನೆ ಹೋದಾಗ ಸಹ ಅವ್ರಿಗೆ ಪಾಪ ಕಾಲಿಗೆ ಸಹ ಸ್ವಲ್ಪ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿ ತನಕ ಪಾಪ ಬಂದರು. ಆಮೇಲೆ ರೆಸ್ಕ್ಯೂ ಬೋಟನ್ನು ಅವರೇ ಅಂದರೆ ಅವರಾಗಿ ಅವರು ಸಿಗ್ನಲ್ ಕೊಡ್ತಾರೆ, ಅವರ ಸಿಸ್ಟಮ್ನಲ್ಲಿ ಸಿಗ್ನಲ್ ಕೊಟ್ಟು ಅವರು ಇಲ್ಲಿ ತನಕ ಬಂದು ಮತ್ತು SP ಸಾಹೇಬರು ಬೋಟನ್ನು ಇಮಿಡಿಯೇಟ್ಲಿ ತಗೊಂಡ್ರು. ಮತ್ತು ಅಲ್ಲಿ ಹೋದ್ವಿ. ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಸಹ ಕೊಟ್ಟರು. ಅಲ್ಲಿ ಮೇಲಿಂದ ಮೇಡಮ್ ಅವರು ಬೊಬ್ಬೆ ಹೊಡಿತಿದ್ರು ಅಲ್ಲಿ ಇವರನ್ನು ನೋಡಿ ಅಂತೇಳಿ, ಈಶ್ವರ ನೋಡಿ ಅಂದರೆ ಏನಾಗಿದೆ ಪಾಪ ಅವರು ಸಹ ಇಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾವು ಯಾವಾಗಲೂ ಎಣಿಸಿಲ್ಲ. ಮತ್ತು ಸುಮಾರು 50 ಕೇಸ್ಗಳಿಗಿಂತ ಹೆಚ್ಚು ಕೇಸ್ಗಳನ್ನು ಅವರು ಯಶಸ್ವಿಯಾಗಿ ಮಾಡಿದಂಥ ಅವರ ಹೆಸರು ಇದೆ. ಮತ್ತು ಇವತ್ತು ಸಹ ನಾವು ಅದನ್ನು ಪ್ರಯತ್ನವನ್ನು ಮಾಡಿದ್ವಿ. ನೀರು ಕೆಳಗಿಳಿತು, ಆದರೆ ನೀರಿನಲ್ಲಿರುವಂಥ ಮಿಶ್ರಿತ ಮಣ್ಣಿನ ಏನು ಕಲರ್ ಇದೆಯಲ್ಲ, ಅದು ಹೇಗೆಯೂ ನಮಗೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಲ್ಲಿ ಹೋಗಿ ರೀಚ್ ಆಗಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಈಗ ನಮ್ಮ ಹತ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾವು ನಮ್ಮ ಮಿನಿಸ್ಟ್ರು ಬರ್ತಾರೆ, ಮತ್ತು ನಾವು ಈಗ 4:04ವರೆಗೆ ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ತೇವೆ. ಬಟ್ ಈಶ್ವರ್ ಅವರ ಒಂದು ತಂಡ ಇವತ್ತು ನಮಗೇನು ಭಾಳಷ್ಟು ಹೆಮ್ಮೆಯ ಕೆಲಸ ಮಾಡಿದೆ. ಅದರ ಒಟ್ಟಿಗೆ ಇವತ್ತು NDRF ಸಹ ಒಳಗೆ ಹೋದರು, ಒಂದು ಜನ ಒಳಗೆ ಹೋದರು. ಅಂದರೆ ಇದೇನಂತ ಹೇಳಿದ್ರೆ ಚಾಲೆಂಜಿಂಗ್ ಟೈಪ್ ಇತ್ತು ಇವತ್ತಿನ ನಮಗೆ ಟಾಸ್ಕ್. ಮತ್ತು ನಾವೆಲ್ಲ ಎಕ್ಸ್ಕ್ಲೂಡಿಂಗ್ ನಾವೆಲ್ಲ ಸಪ್ರೇಟ್ ಆಗಿದ್ವಿ. ಮತ್ತು SP ಅವರು ನೇತೃತ್ವದಲ್ಲಿ ಇದನ್ನು ಇವತ್ತು ನಾವು ಪ್ರಯತ್ನವನ್ನು ಪಟ್ಟಿದ್ವಿ. ಆದರೂ ಸಹ ಅಲ್ಲಿ ಬ್ರಿಡ್ಜ್ ಹತ್ರ ಯಾರೋ ಹೇಳಿದರು ಅಲ್ಲಿ ಸ್ವಲ್ಪ ಸ್ಮೆಲ್ ಬರ್ತದೆ ಅಂತ ಹೇಳ್ಕೊಂಡು. ಆವಾಗ ನಮ್ಮ SDRF ಪಾಪ ಅವರು ನಾನು ಒಟ್ಟಿಗೆ ಹೋಗಿ ಅಲ್ಲಿಯ ಮರದ ದಿಮ್ಮನ್ನು ಎಲ್ಲ ಕ್ಲಿಯರ್ ಮಾಡುವಾಗ ನಮಗೊಂದು 7-8 ಸತ್ತ ಮೀನುಗಳು ಸಿಕ್ಕಿದ್ವು. ಆಮೇಲೆ ನಮಗದು ಡೌಟ್ ಬಂತು, ಈ ವಾಸನೆ ಇದರ ಮೂಲಕ ಬಂದಿದೆ ಅಂತ ಹೇಳ್ಕೊಂಡು ಅದನ್ನು ಕ್ಲಿಯರ್ ಮಾಡಿದ್ವಿ. ಆದರೆ ಯಶಸ್ಸು ಆಗಲಿಕ್ಕೆ ಪ್ರಯತ್ನಕ್ಕೆ ನಮಗೆ ಫಲ ಸಿಗ್ತಾ ಇಲ್ಲ. ಮತ್ತು ನಮ್ಮ FOK ಅವರು ಬಂದಿದ್ದರು. FOK ಅಂದರೆ ನಮ್ಮ ಸೀಬರ್ಡ್ನಿಂದ ಅವರು ಎಲ್ಲ, ಮತ್ತು ನಮ್ಮ ಪೋರ್ಟ್ ಡಿಪಾರ್ಟ್ಮೆಂಟ್ ಇದರ ಪ್ರಕಾರ ಅದಕ್ಕೆ ಈಗ ಸ್ವಲ್ಪ ದಿವಸ ಹೋಗಬೇಕಂತ ಅವರು ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಈಗ ನಾನು ಸಹ ಒಂದು ತಿರುಚಿಯಲ್ಲಿ ಒಂದು ಬೋಟ್ ಸಿಕ್ಕಿದೆ. ಆ ಬೋಟ್ ಅಂತ ಹೇಳಿದ್ರೆ ಸೆಲ್ಫ್ ಪೊಕ್ಲೇನ್ ಇದ್ದದ್ದು. ನಾನು ಫೋಟೋ ಕೊಡ್ತೇನೆ. ಅಲ್ಲಿ DC ಅವರಿಗೂ ಮಾತಾಡಿದೆ, DC ಅವರು EDC ಅವರಿಗೂ ಮಾತಾಡಿದ್ರು. ಆದರೆ ಅಲ್ಲಿಂದ ಇಲ್ಲಿ ಬರೋ ತನಕ ಭಾಳ ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಮತ್ತು ಟ್ರಾಫಿಕ್ ನಾವು ಅಪ್ ಟು ನಮ್ಮ ಕರ್ನಾಟಕ ಬಾರ್ಡರ್ ತನಕ ನಾವು ಮಾಡ್ಬೋದು. ಅದನ್ನು ಮುಂದಿನ ರಿಸ್ಕ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಚರ್ಚೆ ನಡೆದಿದೆ. ಮತ್ತು CM ಅವ್ರ ಗಮನಕ್ಕೂ ತಂದೆ, ಮತ್ತು DKC ಅವರ ಗಮನಕ್ಕೂ ತಂದಿದ್ದೆ ನಾನು. ಮತ್ತು ಕೃಷ್ಣ ಬೈರೇಗೌಡರ ಹತ್ರ ಸಹ ಮಾತಾಡಿದ್ದೇನೆ ಈಗಾಗಲೇ. ನಾವು ನೆಕ್ಸ್ಟ್ ಸಾಲ್ಟ್ ಆಫ್ ಆ್ಯಕ್ಷನ್ನಲ್ಲಿ ಅದು ಒಂದಾನೊಮ್ಮೆ ಬರುವುದ ಒಂದು ಚಾನ್ಸ್ ಇದ್ದರೆ ಅದನ್ನು ಸಹ ತರ್ತೇವೆ. ಪ್ರಯತ್ನಕ್ಕಂತೂ ಯಾವಾಗಲೂ ಹಿಂದೇಟು ಹಾಕೋದಿಲ್ಲ. ಇಲ್ಲಿ ಪ್ರಶ್ನೆ ಏನಾಗಿದೆ, ಒಂದು ಅರ್ಜುನ್ ಕೇರಳ ಕಡೆಯವನು, 2 ಜನ ನಮ್ಮ ಕುಮಟಾ ಮತಕ್ಷೇತ್ರದವರು, 2 ಇದ್ದಾರೆ. ಒಂದು ನಮ್ಮ ಜಗನ್ನಾಥ ಮತ್ತು ಒಬ್ಬವ ಲೋಕೇಶ್. ಜಗನ್ನಾಥನ ಮಗಳಿಗೆ ಪಾಪ ಅವಳು ನಿನ್ನೆ ನಾನೊಂದು ನೋಡಿದಾಗ ಅವಳು ತನ್ನ ತಂದೆಯ ಶರ್ಟ್ ಆದರೂ ತಂದುಕೊಡಿ, ಏನಾದರೂ ತಂದುಕೊಡಿ ಅಂತ ಹೇಳ್ತಾಳೆ. ಅದಕ್ಕಿಂತ ನಮಗೆ ಹೆಚ್ಚು ನೋವಿದೆ. ನಮ್ಮ ಪ್ರಯತ್ನ ಮಾಡಬೇಕು, ಅವರ ಬಾಡಿಯನ್ನಾದರೂ ಅವ್ರಿಗೆ ತಲುಪಿಸಬೇಕು ಅಂತ ಹೇಳ್ಕೊಂಡು ಅದು ನಮ್ಮಲ್ಲಿ ಯಶಸ್ಸು ಕಾಣಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ.
ಇದು ಇಂಥ ಒಂದು ಸೀನ್ ನಾವು ಯಾವಾಗಲೂ ನೋಡಿಲ್ಲ. ಇವರು ಪಾಪ ಅದೇ ಹೇಳಿದರು, ಈಶ್ವರ್ ನನ್ನ ಪ್ರಯತ್ನದಲ್ಲಿ ಯಾವಾಗಲೂ ಫೇಲ್ ಹೋಗಲಿಲ್ಲ, ಮತ್ತು ಇದು ಸ್ವಲ್ಪ ನನಗೆ ಕ್ರಿಟಿಕಲ್ ಪೊಸಿಷನಲ್ಲಿ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಅಂತ ಅವರ ಒಂದು ಮನಸ್ಸು ನೋವಿಂದ ಅವರು ಹೇಳಿದ್ದಾರೆ. ಅವರ ಗ್ರೂಪಿಗೂ ನಾನು ಧನ್ಯವಾದಗಳನ್ನು ಫಸ್ಟ್ ಬಯಸ್ತೇನೆ. ಯಾಕಂತ ಹೇಳಿದರೆ ಇಂಥ ಒಂದು ಕ್ರಿಟಿಕಲ್ ಪೊಸಿಷನ್ನಲ್ಲಿ ಅವರು ಹೆಲ್ಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕೇರಳದವರಿಲ್ಲಿ ಅಥವಾ ಕರ್ನಾಟಕದವರಿಲ್ಲಿ ಇದರ ಬಗ್ಗೆ ನಮ್ಮ ಕಾರ್ಯದ ಬಗ್ಗೆ ಯಾರು ಹೇಳುವಂಥದ್ದೇನಿಲ್ಲ. ಕಾರ್ಯದ ಬಗ್ಗೆ ಭಾಳಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ. ಮತ್ತು ಮುಂದಿನ ಕ್ರಮ ಏನಂತ ಹೇಳ್ಕೊಂಡು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಡಿಪಾರ್ಟ್ಮೆಂಟ್ ನಾವು ಮತ್ತು ಮಿನಿಸ್ಟರ್ ಎಲ್ಲ ಕೂಡಿ ಡಿಸ್ಕಸ್ ಮಾಡಿ ತಮಗೆ ಇನ್ನೊಮ್ಮೆ ಪ್ರೆಸ್ ಮೀಟನ್ನು ಕರೆಸ್ತೇವೆ. ಥ್ಯಾಂಕ್ ಯು. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.